ಮನೇಲೆ ಹೇಳ್ತಿದ್ದಾರೆ ಸಾಕು, ಇನ್ನು ಸಣ್ಣ ಆಗ್ಬೇಡ ಸಾಕು ಅಂತ ಹೇಳ್ತಿದ್ದಾರೆ. ಹಸ್ಬೆಂಡ್ ಕೂಡ ಹೇಳ್ತಿದ್ದಾರೆ, ಅಮ್ಮನೂ ಹೇಳ್ತಿದ್ದಾರೆ. ಯಾರ್ ಬೇಕಂದ್ರೂ ಅಂದ್ರೆ ಮಾಡ್ಬೋದು. ನಮ್ಗೆ ಹೇಗೆ ಅಂದ್ರೆ ಎಲ್ರಿಗೂ ಇರುತ್ತಲ್ವಾ, ನಾವ್ ಚೆನ್ನಾಗ್ ಕಾಣ್ಬೇಕು, ಹೆಲ್ತಿ ಆಗಿರ್ಬೇಕು ಅಂತ. ಆ ತರ ಮನಸ್ಥಿತಿ ಇರೋರು ಯಾರ್ ಬೇಕಂದ್ರೂ ಮಾಡ್ಬೋದು ಸರ್. ವೆಜಿಟೇರಿಯನ್ ವೆಜಿಟೇರಿಯನ್ ಮೀನ್ಸ್ ಎಗ್ಗು ಕೂಡ ತಿನ್ನಲ್ಲ ಸರ್, ಪ್ಯೂರ್. ಪ್ಯೂರ್ ವೆಜಿಟೇರಿಯನ್. ಸೊ ಪ್ಯೂರ್ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡಿ 14 kg ಫ್ಯಾಟ್ ಲಾಸ್ ಮಾಡಿರೋದು. ನಿಮ್ ಕೋಚ್ ಸುಧಾ ಅವ್ರ ಬಗ್ಗೆ ಹೇಳಿ, ಹೆಂಗೆ ನಿಮ್ಗೆ ಸಪೋರ್ಟ್ ಮಾಡಿದ್ರು ಅಂತ. ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಅವರು. ನಾನ್ ಹೇಳ್ಬೇಕಂದ್ರೆ ಎಲ್ರಿಗೂ ಸರ್ ಯಾವ್ದು ಹೆಲ್ದಿ ಫುಡ್ ಯಾವ್ದು ಇದು ಅಂತ ಗೊತ್ತಿರುತ್ತೆ, ಆದ್ರೆ ಎಲ್ರಿಗೂ ಎಷ್ಟ್ ತಿನ್ಬೇಕು ಅಂತ ಗೊತ್ತಿರಲ್ಲ. ನಿಮ್ಮಿಂದ ಹೌದು ತುಂಬಾ ಹೆಲ್ಪ್ ಆಯ್ತು. ಸುಧಾ ಅವರು ಕೂಡ ತುಂಬಾ ಅಂದ್ರೆ ಯಾವಾಗ್ಲೂ ಹೇಳ್ತಾ ಇದ್ರು, ಏನೇ ಡೌಟ್ ಇದ್ರು ಮೆಸೇಜ್ ಮಾಡಿ ಎಲ್ಲ ನಂದೇನ್ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾ ಇದ್ರು. ಸೊ ಥ್ಯಾಂಕ್ಸ್ ಅನ್ನೋ ವರ್ಡ್ ತುಂಬಾ ಚಿಕ್ಕದಾಗುತ್ತೆ, ಆದ್ರೂ ತುಂಬಾ ಥ್ಯಾಂಕ್ಸ್ ಸರ್. ಯಾವ್ದ್ರಲ್ಲಿ ಮಾತಾಡ್ತಿದ್ರಿ ವಾಣಿ ಅವ್ರ ಹತ್ರ? ಬೋಟಿ ಮ್ಯಾಪ್ ಅಲ್ಲಿ. ಬೋಟಿ ಮ್ಯಾಪ್ ಅಲ್ಲಿ ಮಾತಾಡ್ತಾ ಇದ್ರಿ. ಅಂದ್ರೆ ದುಬೈ ಕ್ಲೈಂಟ್ಸ್ ಗಳಿಗೆ ನಾವು ಯೂಶಲಿ ಬೋಟಿ ಮ್ಯಾಪ್ ಅಲ್ಲಿ ಕನೆಕ್ಟ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಅಲ್ಲಿ ವಾಟ್ಸ್ಆಪ್ ಕಾಲ್ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ವಾಣಿ ಅವರು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಎಷ್ಟು ವೆಯ್ಟ್ ಇದ್ರಿ? 72 ಇದೆ ಸರ್. ಇವಾಗ ಎಷ್ಟಿದ್ದೀರಾ? ಇವಾಗ 58. ಓಕೆ, ಸೊ ಆಲ್ಮೋಸ್ಟ್ ಒಂದು 14 kg ಅಷ್ಟು ವೆಯ್ಟ್ ಲಾಸ್ ಮಾಡಿದೀರಾ. ಹೌದು ಸರ್. ಮೆಜರ್ಮೆಂಟ್ ವೇಸ್ಟ್ ಸೈಜ್ ಎಲ್ಲ 40 ಇಂಚಿಂದ 30 ಇಂಚು ಹೊಟ್ಟೆ ಸುತ್ತಳತೆ ಅಲ್ವಾ? ಹೌದು ಸರ್. ಇಷ್ಟು ದೊಡ್ಡ ಡಿಫ್ರೆನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ರಾ? ಇಲ್ಲ ಸರ್, ನಾನು ಒಂದು 8 kg ಅಷ್ಟು ಕಡಿಮೆ ಮಾಡಿದ್ರೆ ಸಾಕು, ಅಂದ್ರೆ ಒಂದು 62 ಹಂಗಾದ್ರೂ ಸಾಕು ಅಂತ ಅನ್ಕೊಂಡಿದ್ದೆ. ಬಟ್ ಚೆನ್ನಾಗೆ ನನಗೆ ವರ್ಕ್ ಆಯ್ತು. ಸೊ ಎಷ್ಟು ದಿನ ಆಯ್ತು ನೀವು ಈಗ ನಿಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಿ, ಟ್ರಾನ್ಸ್ಫಾರ್ಮೇಶನ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ? 4 months ಆಯ್ತು ಸರ್. ಓಕೆ, ಸೊ ಆಲ್ಮೋಸ್ಟ್ 4 months ಗೆ ಒಂದು 14 kg ಅಷ್ಟು ಫ್ಯಾಟ್ ಕಡಿಮೆ ಮಾಡಿದೀರಾ, ಒಂದು 10 ಇಂಚ್ ಅಷ್ಟು ಬಾಡಿ ಸುತ್ತಳತೆ ಕಡಿಮೆ ಮಾಡಿದೀರಾ. ಹೌದು ಸರ್. ವೆರಿ ಗುಡ್. ಸೊ ನೀವು ಯಾವ ಊರಿನವರು ಬೇಸಿಕಲಿ? ಅಂದ್ರೆ ನೀವು ಈಗಿರೋದು ದುಬೈನಲ್ಲಿ, ಸೊ ನೀವು ಯಾವ ಊರವರು? ನಮ್ದು ಚಿತ್ರದುರ್ಗದ ಹತ್ರ ವಿಜಾಪುರ ಅಂತ ಸರ್. ಈಗ 3 years ಇಂದ ನಿಮ್ ಫೇಸ್ಬುಕ್ ಅಲ್ಲಿ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾ ಇದ್ದೆ. ಅಂದ್ರೆ ನೀವು ದುಬೈಯಲ್ಲಿ ಇದ್ದಾಗಿಂದಲೂ ನನ್ಗೆ ಅಂದ್ರೆ ನೀವು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ರಲ್ಲ, ನಾ ಫಾಲೋ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ. ಇವಾಗ ಹೊಸದಾಗಿ ನಿಮ್ ಜೊತೆ ಮಾತಾಡ್ತಿದೀನಿ ಅಂತಾನು ಅನಿಸ್ತಾ ಇಲ್ಲ, ಯಾಕೆಂದ್ರೆ ಯಾವಾಗ್ಲೂ ನಿಮ್ ವಿಡಿಯೋಸ್ ನೋಡ್ತಾ ಇರ್ತೀವಲ್ವಾ. ಹಾಗೆ ಅಂದ್ರೆ ಮತ್ತೆ ತುಂಬಾ ದಿನದಿಂದ ನಾನ್ ಜಾಯ್ನ್ ಆಗ್ಬೇಕು, ಫ್ಯಾಟ್ ಲಾಸ್ ಮಾಡ್ಬೇಕು ಅನ್ಕೋತಾ ಇದ್ದೆ. ಮಗಳು ಚಿಕ್ಕವಳಿದ್ಲು, ಸೊ ಇಲ್ಲಿ ಒಬ್ರೇ ಇರೋದ್ರಿಂದ ಟೈಮ್ ಸಿಗ್ತಿರ್ಲಿಲ್ಲ. ಇವಾಗ ಅವಳಿನ pre-KG ಹಾಕಿದ್ಮೇಲಿಂದ ಅವಳು ಹೋದ್ಮೇಲೆ ನನಗೆ ಅಂತ ಟೈಮ್ ಸಿಕ್ತಲ್ವಾ, ಹಾಗೆ ಜಾಯ್ನ್ ಆದೆ ಸರ್. ಯಾವಾಗ ವೆಯ್ಟ್ ಗೇನ್ ಹೆಂಗಾಯ್ತು? ಆಫ್ಟರ್ ಡೆಲಿವರಿ ಸರ್, ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲೂ ಅಂದ್ರೆ ವೆಯ್ಟ್ ಗೇನ್ ಆಗಿತ್ತು, ಮತ್ತೆ ಡೆಲಿವರಿ ಆದ್ಮೇಲೆ ಇನ್ನೂ ಜಾಸ್ತಿ ಆಯ್ತು. ಓಕೆ, ಸೊ ಅಂದ್ರೆ ಮೊದ್ಲೇ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಮೊದ್ಲೇ ಮಾಡೋ ಅಭ್ಯಾಸ ಇತ್ತಾ ಅಥವಾ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದ ನೀವು? ಎಕ್ಸರ್ಸೈಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಡಯಟ್ ಇದು ನಿಮ್ ಇದ್ರಲ್ಲಿ ಜಾಯಿನ್ ಆದ್ಮೇಲೆ ಸರ್, ಆನ್ಲೈನ್ ಕೋಚಿಂಗ್ ಅಲ್ಲಿ. ಮೊದ್ಲೆಲ್ಲ ವಾಕಿಂಗ್ ಮಾಡ್ತಾ ಇದ್ದೆ ಸರ್ ಅಷ್ಟೇ, ಡೈಲಿ ವಾಕ್ ಮಾಡ್ತಾ ಇದ್ದೆ. ಬಟ್ ಎಕ್ಸರ್ಸೈಸ್ ಅಂತ ಸ್ಟಾರ್ಟ್ ಮಾಡಿದ್ದು ಇವಾಗ ಹೇಳ್ತಾರೆ ನನ್ನ ಹಸ್ಬೆಂಡ್, ಮದ್ವೆ ಟೈಮ್ ಮದ್ವೆ ಆದ್ಮೇಲೆ ಇದ್ದೆಲ್ಲ ಹಾಗೆ ಆಗಿದೆಯಾ ಅಂತ. ವೆರಿ ಗುಡ್. ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರ? ತುಂಬಾ ಸಪೋರ್ಟ್ ಮಾಡಿದ್ರು ಸರ್, ಅದ್ರಿಂದಲೇ ನಾನ್ ಮಾಡಕ್ ಆಗಿದ್ದು. ಸುಧಾ ಹೇಳಿ, ನಿಮ್ ವಾಣಿಯವ್ರ ಚೆನ್ನಾಗಿ ಬಂದಿದೆ ಅವ್ರ ಟ್ರಾನ್ಸ್ಫಾರ್ಮೇಶನ್, 4 ಜನರಿಗೆ ಇನ್ಸ್ಪೈರ್ ಆಗೋ ತರ ಇದೆ. ಸೊ ಹೇಳಿ ಅವ್ರ ಜರ್ನಿ ಬಗ್ಗೆ ಸ್ವಲ್ಪ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದ್ರು, ಸ್ಟಾರ್ಟಿಂಗ್ ಅಲ್ಲಿ ಆಗತ್ತಾ ಆಗಲ್ವಾ ಅಂತ. ಬಟ್ ಆಮೇಲೆ ಹೋಗ್ತಾ 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 ಅವರಿಗೆ ತುಂಬಾನೇ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಸೊ ಇಬ್ರು ಮಕ್ಳು ಇಟ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅಷ್ಟು ಡೆಡಿಕೇಶನ್ ಕೊಟ್ಟಿದ್ದಾರೆ ಅವರು. ಟಯರ್ಡ್ನೆಸ್ ಎಲ್ಲಾದ್ರೂ ಹೊರಗಡೆ ಹೋಗ್ ಬಂದ್ರೆ ಟಯರ್ಡ್ ಆಗೋದು ಆತರ ಎಲ್ಲ ಇತ್ತು. ಆಮೇಲೆ ಮುಂಚೆ ಇಲ್ಲಿ ಸ್ವಲ್ಪ ವೆದರ್ ಚೇಂಜ್ ಆದ ತಕ್ಷಣ ಕೋಲ್ಡ್ ಕಫ್ ಎಲ್ಲ ಬೇಗ ಸ್ಟಾರ್ಟ್ ಆಗ್ತಾ ಇತ್ತು, ಅಂದ್ರೆ ಪದೇ ಪದೇ ಆಗ್ತಾ ಇತ್ತು. ಅಂದ್ರೆ ಎವ್ರಿ ಟೈಮ್ ಆಂಟಿಬಯೋಟಿಕ್ ತಗೊಳ್ಳೇಬೇಕಿತ್ತು. ಇವಾಗ 4 months ಇಂದ ತುಂಬಾ ಹೆಲ್ತಿ ಆಗಿದ್ದೀನಿ, ಒಂದ್ಸರಿನೂ ಕೋಲ್ಡ್ ಕಫ್ ಆತರ ಏನೂ ಆಗಿಲ್ಲ, ಚೆನ್ನಾಗಿದ್ದೀನಿ ಸರ್. ಅಂದ್ರೆ ತುಂಬಾ ನನಗೆ ಟಯರ್ಡ್ ಅಂತಾನೆ ಅನಿಸ್ತಾ ಇಲ್ಲ ಇವಾಗ. ವೆರಿ ಗುಡ್. ಎಸ್ ಸರ್. ಮತ್ತೆ ಅವ್ರಿಗೆ ನೀ ಪೇನ್ ಕೂಡ ತುಂಬಾ ಇತ್ತು ಅಂತ ಹೇಳ್ತಾನೆ ಇದ್ರು. ಬಟ್ ಇವಾಗ ಕೂಡ ಅದು ಗ್ರಾಜುಯಲಿ ತುಂಬಾ ಕಡಿಮೆ ಆಗಿದೆ ಅವ್ರಿಗೆ ನೀ ಪೈನ್. ಮತ್ತೆ ಇವಾಗ ಎಕ್ಸರ್ಸೈಸ್ ಎಲ್ಲ ತುಂಬಾ ಈಸಿಯಾಗಿ ಮಾಡ್ತಾ ಇದ್ದಾರೆ. ಎಲ್ಲಾ ತರ ಎಕ್ಸರ್ಸೈಸ್ ಗಳು ಇವಾಗ ತುಂಬಾ ಬೇಗ ಚೆನ್ನಾಗಿ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ರು. ಎಲ್ಲಿರೋದು ನೀವು ದುಬೈನಲ್ಲಿ ಅಂತ ಕೇಳಿದ್ದೇನೆ? ಸರ್ ಡಿಸ್ಕವರಿ ಗಾರ್ಡನ್ ಸರ್.
ಹೌದಾ, ಓಕೆ. ಸೊ ಅಂದ್ರೆ ನೀವು ಎಷ್ಟು ವರ್ಷ ಆಯ್ತು ದುಬೈಗೆ ಹೋಗಿ? ದುಬೈಗೆ ಬಂದು 11 ಇಯರ್ಸ್ ಆಯ್ತು ಸರ್. ನಮ್ದು ಮ್ಯಾರೇಜ್ಗಿಂತ ಮುಂಚೆ ಅವರು ನನ್ನ ಹಸ್ಬೆಂಡ್ ಇಲ್ಲೇ ವರ್ಕ್ ಮಾಡ್ತಾ ಇದ್ರು. ಓಕೆ. 11 ಇಯರ್ಸ್ ಆಯ್ತು ನಾನ್ ಬಂದು. ಓ, 11 ಇಯರ್ಸ್ ಆಯ್ತಾ? ಅವಾಗಿಂದ ಅಲ್ಲೇ ಇದ್ದೀರಾ ಮತ್ತೆ ಎಲ್ಲಿದ್ರಿ? ಹೌದು, ಡಿಸ್ಕವರ್ ಇಲ್ಲೇ ಇದ್ದೀವಿ ಸರ್. ನಮ್ಮ ಮನೆ ಇದ್ದಿದ್ದು ದುಬೈನಲ್ಲಿ. ನಾನು ನಮ್ಮ ಆಫೀಸ್ ಎಲ್ಲ ಓ ಇದ್ದಿದ್ದು JLT ನಲ್ಲಿ. ಓ, ತುಂಬಾ ದೂರ ಸರ್. ಅದೇ JLT, ನನ್ನ ಆಫೀಸ್ ಇದ್ದಿದ್ದು ನಿಮ್ ಮನೆ ಹತ್ರನೇ, ಅಂದ್ರೆ ಜುಮೇರಾ ಲೇಕ್, ಓಕೆ. ಜುಮೇರಾ ಲೇಕ್ ಟವರ್ಸ್ ಅಂತಿದೆಯಲ್ಲ, ಅಲ್ಲಿ ಇದ್ದಿದ್ದು. ಹೌದೌದು. ಸರ್. ಸೊ ನೈಸ್. ನಿಮ್ಮ ಹಸ್ಬೆಂಡ್ ಅವರೆಲ್ಲಿ ಕೆಲಸ ಮಾಡ್ತಾರೆ? ಅವರು ಅಬುದಾಬಿಯಲ್ಲಿ ಸರ್. ಡೈಲಿ ಓಡಾಡ್ತಾರೆ? ಡೈಲಿ ಓಡಾಡ್ತಾರೆ ಸರ್. ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿ ಪಡ್ತಾರೆ. ಅಂದ್ರೆ ಇವಾಗೆಲ್ಲ ಸೇರ್ತಾ ಇರ್ತೀವಲ್ವಾ, ನಾನ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋದ್ರಿಂದ ಅವರೆಲ್ಲ ನಿಮ್ಮಷ್ಟು ಹಾರ್ಡ್ ವರ್ಕ್ ಮಾಡಕ್ ಆಗಲ್ಲ ಹಾಗೆ ಅಂತ ಹೇಳ್ತಿರ್ತಾರೆ. ತುಂಬಾ ಖುಷಿ ಪಡ್ತಾರೆ. ತುಂಬಾ ಚೇಂಜ್ ಆಗಿದ್ದೀರಾ, ನೈಸ್. ಚೆನ್ನಾಗಿದ್ದೀರಾ ಅಂತ ಎಲ್ರು ಹೇಳ್ತಾರೆ ಸರ್. ಸೊ ಎಲ್ಲರೂ ನಮ್ ತರ ನೀವು ಮನೆಯಲ್ಲೇ ಎಕ್ಸರ್ಸೈಸ್ ಮಾಡಿ ಡಯಟ್ ಮಾಡಿ ಇಷ್ಟೆಲ್ಲ ಕಡಿಮೆ ಆಗಿದೀನಿ ನಮ್ ತರ. ಹೌದು ಸರ್. ಎಷ್ಟು ಅದೇ ಹೇಳ್ತಾರೆ ಸರ್, ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ಅಂದ್ರೆ ಎಲ್ರು ಮಾಡ್ಬೋದು ಸರ್. ಅಂದ್ರೆ 100% ನಮಗೆ ರಿಸಲ್ಟ್ ಬಂದೇ ಬರುತ್ತೆ ಅಂತ ಎಲ್ರು ನಂಬ್ತಿದಾರೆ ಇವಾಗ. ಕಷ್ಟ ಅನ್ಸ್ತಿತ್ತ ಡಯಟ್ ನಾವು ಕೊಟ್ಟಿರೋದೇನಾದ್ರು? ಇಲ್ಲ ಸರ್, ನನ್ಗೇನೋ ಎಲ್ಲದು ಅಂದ್ರೆ ಮಸಾಲಾಸ್ ಸಾಲ್ಟ್ ಎಲ್ಲ ಇರೋದ್ರಿಂದ ಏನ್ ಕಷ್ಟ ಇಲ್ಲ ಸರ್. ತುಂಬಾ ಟೇಸ್ಟಿಯಾಗಿ ಮಾಡ್ಕೊತಾ ಇದ್ದೆ, ಚೆನ್ನಾಗೇ ಇತ್ತು ಎಲ್ಲ. ಅಂದ್ರೆ ಇನ್ನು ಅಷ್ಟು ತಿನ್ನಕ್ ಆಗ್ತಾ ಇರ್ಲಿಲ್ಲ. ಇನ್ನು ನೀವು 100 ಗ್ರಾಮ್ಸ್ 75 ಗ್ರಾಮ್ಸ್ ಆತರ ಹೇಳಿದ್ರೆ ನಾನು ಇನ್ನು ಸ್ವಲ್ಪ 60 ಗ್ರಾಮ್ಸ್ ಆತರ ಕಡಿಮೆನೆ ತಿಂತಾ ಇದ್ದೆ ಸರ್. ಅಷ್ಟು ಪೂರ್ತಿಯಾಗಿ ತಿನ್ನಕ್ ಆಗ್ತಿರ್ಲಿಲ್ಲ. ಓಕೆ. ಅಂದ್ರೆ ಅಂದ್ರೆ ನಿಮಗೆ ಫುಡ್ ಸ್ವಲ್ಪ ಅಂದ್ರೆ ಬೇರೆ ತರ ಅಂತ ಅನಿಸ್ತಾ ಇಲ್ಲ? ಮಕ್ಕಳಿಗೆ ಮಾಡ್ಬೇಕು, ಹಸ್ಬೆಂಡ್ ಮಾಡ್ಬೇಕು ಆತರ ಏನಾದ್ರು ಕಷ್ಟ? ಅದು ಸ್ವಲ್ಪ ಇನ್ಸಲ್ ಡೇಸ್ ಅಲ್ಲಿ ಅಂದ್ರೆ ಫಸ್ಟ್ 1 month ಅಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಸರ್. ಅಂದ್ರೆ ನಾನ್ ಚಿಕ್ಕವಳಿಗೆ ಫೀಡ್ ಮಾಡ್ಬೇಕು, ನಾನೇ ಅವಳು ತಿನ್ನೋದಿಲ್ಲ. ಸ್ವಲ್ಪ ಕಷ್ಟ ಆಗ್ತು. ಆಮೇಲೆ ಸ್ಮೂತ್ ಆಗಿ ಹೋಯ್ತು ಸರ್. ಅಂದ್ರೆ ನೀವು ಇಷ್ಟು ಡೆಡಿಕೇಟೆಡ್ ಆಗಿ ಮಾಡಿದೀರಲ್ಲ, ಅವ್ರು ಸಪೋರ್ಟ್ ಮಾಡಿದ್ದಾರೆ, ಬಟ್ ನಿಮ್ಮ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್. ಅದೇ ಖುಷಿ ಆಯ್ತು ನಿಮ್ದು ನೋಡಿದ್ರೆ. ವಾವ್ ಅನ್ಸುತ್ತೆ ಇವಾಗ, ವಾವ್ ಇಷ್ಟೊಂದು ಮ್ಯಾಸಿವ್ ಚೇಂಜ್ ಆಗಿದ್ಯಾ. ಹೌದು, ಅವ್ರಿಗೆ ನಾನ್ ಹೇಳ್ತಾ ಇದ್ದೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅವರು ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು. ಏನು ಸ್ವಲ್ಪ ತಗೋ, ಚೆನ್ನಾಗಿ ಗೈಡ್ ಮಾಡಿದ್ರು ಸರ್ ನನಗೆ. ನೈಸ್, ವೆರಿ ಗುಡ್. ಎಕ್ಸಸೈಸ್ ಎಲ್ಲ ಮನೆಯಲ್ಲೇ ಮಾಡಿದ್ರಿ? ಏನ್ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ತಿತ್ತಾ? ಸ್ಟಾರ್ಟಿಂಗ್ ಸ್ವಲ್ಪ ಅಂದ್ರೆ ನನಗೆ ರೀಚ್ ಆಗಕ್ ಆಗ್ತಿರ್ಲಿಲ್ಲ ಅಷ್ಟು ಎಕ್ಸರ್ಸೈಸ್ ವರ್ಕೌಟ್ ಎಲ್ಲ. ಸ್ವಲ್ಪ ನನ್ ಕೈಲಿ ಎಷ್ಟ್ ಆಗ್ತಿತ್ತೋ ಅಷ್ಟು ಮಾಡ್ತಾ ಇದ್ದೆ ಸರ್. ಆಮೇಲೆ Okay. ಇವಾಗ ಚೆನ್ನಾಗಿ ಎಲ್ಲದನ್ನು ಕಂಪ್ಲೀಟ್ ರೀಚ್ ಆಗ್ತೀನಿ ನಾನು. ಇನ್ನೊಂದ್ ಸ್ವಲ್ಪ ದಿನ ಇನ್ನೊಂದ್ 2-3 kg ಹಂಗ್ ಟಾರ್ಗೆಟ್ ಮಾಡ್ಕೊಂಡು ಅಷ್ಟ್ ಕಡಿಮೆ ಆಗಿ ಆಮೇಲೆ ಮೇಂಟೈನ್ ಮಾಡಿ ಅಷ್ಟೇ. ಓಕೆ. ಇಲ್ಲ ನಿಮಗೆ ಫುಲ್ 50 ತನಕ ಹೋಗ್ಬೇಕು ಅಂದ್ರೂ ಹೋಗ್ಬೋದು, ಬಟ್ ನಿಮಗೆ ಅನ್ಸುತ್ತೆ ಇದೆ ಸಾಕು ಅಂದ್ರೆ ಇಷ್ಟ. ಮನೇಲೆ ಹೇಳ್ತಿದ್ದಾರೆ ಸಾಕು, ಇನ್ನೂ ಸಣ್ಣ ಆಗ್ಬೇಡ ಸಾಕು ಅಂತ ಹೇಳ್ತಿದ್ದಾರೆ. ಹಸ್ಬೆಂಡ್ ಕೂಡ ಹೇಳ್ತಿದ್ದಾರೆ, ಅಮ್ಮನೂ ಹೇಳ್ತಿದ್ದಾರೆ. ನಿಮಗೆ ಮೇಂಟೈನ್ ಮಾಡ್ಬೇಕಾದ್ರೆ ಒಂದ್ 60-70% ಎಫರ್ಟ್ ಸಾಕು. ಮಾಡ್ಬೇಕಾದ್ರೆ ಕಡಿಮೆ ಮಾಡ್ಬೇಕಾದ್ರೆ 100% ಎಫರ್ಟ್ ಬೇಕು ಆತರ. ವೆಜಿಟೇರಿಯನ್. ಸೊ ವೆಜಿಟೇರಿಯನ್ ಎಗ್ಗು ಕೂಡ ತಿನ್ನಲ್ಲ ಸರ್, ಪ್ಯೂರ್ ವೆಜಿಟೇರಿಯನ್. ಸೊ ಪ್ಯೂರ್ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡಿ 14 kg ಫ್ಯಾಟ್ ಲಾಸ್ ಮಾಡಿರೋದು. ಅಂದ್ರೆ ದುಬೈನಲ್ಲಿ ಏನ್ ಫುಡ್ ಗೆ ಏನ್ ಸ್ಕೇರ್ಸಿಟಿ ಇಲ್ಲ, ಎಲ್ಲಾ ರೀತಿ ಫುಡ್ ಸಿಗುತ್ತೆ. ಹೌದು ಸರ್. ಬಟ್ ಯಾ, ಸೇಮ್ ದುಬೈ ಇಸ್ ಜಸ್ಟ್ ಲೈಕ್ ಇನ್ ಇಂಡಿಯಾ. ನಾನು ಹೌದು ಸರ್, ಎಲ್ಲ ಸಿಗುತ್ತೆ. ಅಪ್ಸ್ ಅಂಡ್ ಡೌನ್ಸ್ ಅಂದ್ರೆ ಯಾವತ್ತೂ ಇರ್ಲಿಲ್ಲ ಅವ್ರಿಗೆ. ಸೊ ವೀಕ್ಲಿ ಟ್ರಾನ್ಸ್ಫಾರ್ಮೇಶನ್ ಅಟ್ಲೀಸ್ಟ್ 1 kg ಅರ್ಧ kgನಾದ್ರೂ ಹೋಗ್ತಿತ್ತು, ಇಂಚಸ್ ಅಷ್ಟೇನೆ. ಸೊ ಅದು ತಕ್ಕನಾಗಿ ಅವರು ತುಂಬಾ ಹಾರ್ಡ್ ವರ್ಕ್ ಹಾಕಿದ್ದಾರೆ, ತುಂಬಾನೇ ಡೆಡಿಕೇಶನ್ ಇಂದ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅವ್ರದ್ದು ವೀಕ್ಲಿ ಅಪ್ಡೇಟ್ಸ್ ಕಳಿಸ್ತಾ ಇದ್ದಾಗ ನಾನೇ ಬೇಗ ಕಾಲ್ ಮಾಡ್ತಿದ್ದೆ. ಸೊ ಅವರಿಗೆ ಕನೆಕ್ಟ್ ಮಾತಾಡಕ್ಕೆ ಖುಷಿ ಆಗ್ತಿತ್ತು ಅವ್ರ ಜೊತೆ. ತುಂಬಾ ಚೆನ್ನಾಗಿ ಅವರು ಮಾಡ್ಕೊಂಡು ಹೋಗ್ತಿದ್ರು. ಥ್ಯಾಂಕ್ ಯು ವಾಣಿ ಅವರೇ, ನಿಮ್ ಜರ್ನಿನ ಶೇರ್ ಮಾಡಿದ್ದಕ್ಕೆ. ಸೊ ಸ್ವಲ್ಪ ಒಂದ್ 2-3 kg ಅಷ್ಟು ವೆಯ್ಟ್ ಕಡಿಮೆ ಮಾಡಿ ಆಮೇಲೆ ಮೇಂಟೆನೆನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಫುಲ್ಲಿ 100% ರೆಸ್ಟ್ ಮಾಡಕ್ ಹೋಗ್ಬಿಡಿ. ಒಂದ್ ಲೈಫ್ ಸ್ಟೈಲ್ ಅಂತ ಏನ್ ಕಲ್ತಿದ್ರ ಅದ್ರಲ್ಲಿ ಒಂದು 70% ಆದ್ರೂ ಮೇಂಟೈನ್ ಮಾಡ್ಕೊಂಡ್ಬಿಡ್ಬೇಕು. ಅಂದ್ರೆ ನನ್ನೆಲ್ಲ ಬಿಟ್ಟೆ ಮುಗೀತು ಅಂತ ಹೇಳಿ ಹಳೆ ಲೈಫ್ ಸ್ಟೈಲ್ ವಾಪಸ್ ಹೋಗ್ಬಾರ್ದು ಅಂತ. ಓಕೆ, ಮೊದ್ಲೇ ಗೊತ್ತಿರ್ಲಿಲ್ಲ, ಇವಾಗ ಕಲ್ತಿದ್ದೀರಾ, ಕಲ್ತದ್ಮೇಲೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಖಂಡಿತ ಸರ್. ದಿನ ಮಾಡಿಲ್ಲ ಅಂದ್ರೂ ನಮ್ಗೆ ಅನಿಸ್ತಾ ಇರ್ತಾವೆ ಇವತ್ ಮಾಡಿಲ್ಲ ಅಂತ. ಇವಾಗ ನಾವೇ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೀವಿ ಅನ್ಸುತ್ತೆ ಸರ್. ಹೌದಾ?
ಓಕೆ, ಅಂದ್ರೆ ಮೂಡ್ ಎಲ್ಲ ಚೆನ್ನಾಗಿರುತ್ತೆ ಅನ್ಸುತ್ತೆ ಎಕ್ಸಸೈಸ್ ಎಲ್ಲ ಮಾಡಿದಾಗ, ಸ್ವಲ್ಪ ಹೌದು ಮೆಂಟಲ್ ಹೌದು ಸರ್. ಹಾ, ಫ್ರೆಶ್ ಆಗಿರುತ್ತೆ. ಆಕ್ಟಿವ್ ಆಗಿರ್ತೀವಿ. ಹೌದು. ಆಲ್ಮೋಸ್ಟ್ 14 kg ಫ್ಯಾಟ್ ಲಾಸ್ ಬಂದು 10 ಇಂಚ್ ಅಂದ್ರೆ ತುಂಬಾ ದೊಡ್ಡದು. 10 ಇಂಚ್ ಅಂದ್ರೆ ಆಲ್ಮೋಸ್ಟ್ ಒಂದು 25 ಸೆಂಟಿಮೀಟರ್ ಆಕ್ಚುಲಿ. 25 ಸೆಂಟಿಮೀಟರ್ ಇಸ್ ಹ್ಯೂಜ್ ಥಿಂಗ್. ವೆರಿ ವೆರಿ ಗುಡ್. ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮಾಡಿದೀರಾ, ಒಳ್ಳೆ ವಿಷಯ. ಮೇಂಟೈನ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ವಾಣಿ ಅವರೇ, ನಿಮ್ ಟೈಮ್ ಥ್ಯಾಂಕ್ ಕೊಟ್ಟು ಯು ಮಾತಾಡಿ. ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ವಾಣಿ ಅವರ ವೆಯ್ಟ್ ಲಾಸ್ ಜರ್ನಿಯ. ವಾಣಿ ಅವರು ಇರೋದು ದುಬೈನಲ್ಲಿ. ಅವರು ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಜಾಯ್ನ್ ಆಗಿ ಆಲ್ಮೋಸ್ಟ್ ಒಂದು 14 kg ಫ್ಯಾಟ್ ಲಾಸ್ ಮಾಡಿದ್ದಾರೆ, ಒಂದು 10 ಇಂಚಷ್ಟು. ನಿಮ್ಗೂ ಕೂಡ ಈ ರೀತಿ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಯಾವುದೇ ಊರಿಂದ ಬೇಕಾದ್ರೆ ಪ್ರೋಗ್ರಾಮ್ ಫಾಲೋ ಮಾಡಬಹುದು. ನಿಮ್ಗೂ ಕೂಡ ಪ್ರೋಗ್ರಾಮ್ ಸೇರಿ ಫ್ಯಾಟ್ ಲಾಸ್ ಮಾಡಿ ಫಿಟ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ಒಂದು ವಿಡಿಯೋ ಇದೆ, ಹೌ ಟು ಜಾಯಿನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ. ಆ ವಿಡಿಯೋ ನೋಡಿ ಅದರಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಳಿಸಿದ್ರೆ ನಾವು ನಿಮ್ಗೆ ಕಾಲ್ ಮಾಡಿ ಜಾಯಿನ್ ಮಾಡಿಸ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.